ಕಾದ್ರೋಳಿಯಿಂದ ಪೂಜೆ ಮಾಡಿಸ್ಕೊಂಬಂದು ಕಾಸ ಅನ್ನ ಕಾಯಿ ತಂದಿದ್ರು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ಅಮಾವಾಸ್ಯೆ, ನಾಳೆ ಶ್ರಾವಣ ಚಾಲು ಸೋಮವಾರದಿಂದ. ಅದ್ರ ಸಂಬಂಧ ಪೂಜೆ ಮಾಡೋಕ್ಕಂತೇಳಿ ದೇವ್ರ ಗುಡಿಗೆ ಬಂದಿದ್ದು. ಪೂಜೆ ಮಾಡೋಕ್ಕಿಂತ ಮೊದಲ ಅಜ್ಜ ಮಗ ನಮಸ್ಕಾರ ಮಾಡಿ ಕಾಸ ಮುಂದಿನ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಮಸ್ಕಾರ ಮಾಡೀನಿ. ಹೋದ ವರ್ಷ ಗರಗದ ಮಡವಾಳ ಜಾಂದ್ ಓದಿದ್ದು, ಈ ಸಲ ಸಿದ್ಧಾರೂಢ ಜಾಂದ್ ಓದ್ಬೇಕಂತೇಳಿ ಸಿದ್ಧಾರೂಢ ಜಾಂದ್ ಬುಕ್ ತಂದು ಅಷ್ಟರೊಳಗೆ ಕಾದ್ರೋಳಿಯಿಂದ ಪೂಜೆ ಮಾಡಿಸ್ಕೊಂಬಂದು ಕಾಸ ಅನ್ನ ಕಾಯಿ ತಂದಿದ್ರು. ಅವನ್ನ ಜಗಲಿ ಮೇಲೆ ಇಟ್ಟು ಕಾಸ ಪೂಜೆ ಮಾಡ್ಬೇಕಂತೇಳಿ ಮಾಡೀನಿ. ಅನ್ನ ಕಾಯಿ ಎಲ್ಲ ತೆಗೆದಿಟ್ಟು ಕಾಸ ಇವತ್ತಿ ಕುಂಕುಮ ಎಲ್ಲ ಪೂಜೆ ಮಾಡೋಕೆ ಸಿದ್ಧತೆ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸೀನಿ. ಪೂಜೆ ಎಲ್ಲ ಮುಗಿದ ಕಾಸ ಊದಿನ ಕಡ್ಡಿ ಬೆಳಗತ್ತಿದ್ನಿ. ಮಂಗಲಂ ಗುರುದೇವ ಅಪ್ಪಗೆ ಮಂಗಲಂ, ಜಯ ಮಂಗಲಾತ್ಮಗೆ ಮಂಗಲಂ, ಮಂಗಲೆಯಲೋಲಗೆ ಮಂಗಲೇಶನಿಗೆ ಜಂಗಮೋತುಮ ಸಂಗರಹಿತ ಲಿಂಗ ದೇಹ ವಿಭಂಗಗೈದ ಸಂಗಮೇಶ್ವರ ನಂಗರೂಪದ ಲಿಂಗ ಭಾರತಿಗೆ ಭಕ್ತಿಯೋಳ್ ಬಸವಣ್ಣ ನೀನು, ಭುಕ್ತಿಯೋಳ್ ಶ್ರೀಕೃಷ್ಣನೋಳ್ಳಿ ವ್ಯಕ್ತನಿ, ಆಧ್ಯಾತ್ಮ ವಿದ್ಯೆಯೋಳ್ ಜನಕ ದೊರೆ ನೀನು. ಫೈನಲಿ ಎಲ್ಲ ಪುರಾಣ ಎಲ್ಲ ಓದೋದು ಮುಗೀತು. ಈಗ ನೆಕ್ಸ್ಟ್ ಹೋಗೋ ಮುಂದೆ ಇನ್ನೊಮ್ಮೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಮಾಡಿ ಕಾಸ ಮನೆಗೆ ಹೋದು.